ಜೊತೆ ಸೇರ್ಕೊಂಡು ನಿಮ್ಮಣ್ಣ ಗೌತಮ್ ದಿವಾನ್ ಅವ್ರ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದಾರೆ. ಇವತ್ತು ಮೀಟಿಂಗ್ ಕೂಡ ಪ್ಲಾನ್ ಆಗಿದೆ ಸರ್. ಅವ್ರು ಇವತ್ತು ಮೀಟ್ ಆಗ್ತಾ ಇದ್ದಾರೆ. ವಾಟ್? ಏನು ಹೇಳ್ತಾ ಇದ್ದೀರಾ? ಇದು ಯಾವುದೇ ಗಾಸಿಪ್ ಅಲ್ಲ ತಾನೇ? ಇಲ್ಲ ಸರ್, ವಿಷಯ ಕನ್ಫರ್ಮ್. ನನಗೆ ಗೊತ್ತಾದ ಕೂಡಲೇ ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಸರಿ, ನಾನು ಆಮೇಲೆ ಮಾಡ್ತೀನಿ. ಓಕೆ ಸರ್. ಇವನು ಕಂಪ್ನಿ ಶುರು ಮಾಡಿದ್ದು ಡೈರೆಕ್ಟಾಗಿ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ನಮ್ಮ ಕಂಪ್ನಿ ಇನ್ವೆಸ್ಟರ್ಸ್ನೆಲ್ಲ ಅವ್ನ ಕಡೆಗೆ ಹೇಳ್ಕೊತಾ ಇದ್ದಾನೆ. ಇದೇ ಒಂದು ಗೇಮ್ ಪ್ಲಾನ್. ಈ ಕಡೆ ಇವಳು ಎಕ್ಸಾಮ್ಗೆ ಹೋಗ್ತಿದ್ದಾಳೆ, ಆ ಕಡೆ ಅವನು ಇನ್ವೆಸ್ಟರ್ಸ್ನ ಮೀಟ್ ಮಾಡ್ತಿದ್ದಾನೆ. ಏನು ಮಾಡಲಿ, ಯಾರನ್ನು ತಡೀಲಿ ನಾನು? ಮೀಟಿಂಗಿಗೆ ಇನ್ನೂ ಟೈಮ್ ಇದೆ, ಆದರೆ ಎಕ್ಸಾಮಿಗೆ ಟೈಮ್ ಇಲ್ಲ. ಫಸ್ಟ್ ಮಲ್ಲಿಕತೆ ಮುಗಿಸ್ಬೇಕು. ಹೇಳಿ ಬಾಸ್. ಏಯ್, ಯಾವುದಕ್ಕೂ ನಾಳೆ ರೆಡಿ ಇರಿ ಅಂತ ಹೇಳಿದ್ದೆ ತಾನೆ? ಆ ಟೈಮ್ ಬಂದಿದೆ. ನೆನೆ ನಾವು ಅವಳಿಗೆ ಎಷ್ಟೇ ಕಾಟ ಕೊಟ್ಟಿರ್ಬೋದು, ಬಟ್ ಅವಳು ಹೇಗಾದ್ರೂ ಮಾಡಿ ಓದಿರ್ತಾಳೆ, ಎಕ್ಸಾಮಿಗೆ ಅಟೆಂಡ್ ಮಾಡ್ತಾಳೆ. ಆದರೆ ಅವಳು ಎಕ್ಸಾಮ್ನ ಅಟೆಂಡ್ ಮಾಡಬಾರ್ದು, ತಡಿಲೇಬೇಕು ನಾವು. ಹಾಂ ಬಾಸ್, ರೆಡಿ ಇದ್ದೀವಿ. ಅವಳ ಫೋಟೋನ ನಿಮಗೆ ಕಳಿಸ್ತಾ ಇದ್ದೀನಿ. ಅವಳನ್ನ ಫಾಲೋ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಎಕ್ಸಾಮ್ಗೆ ಹೋಗೋದನ್ನು ತಡಿಬೇಕು. ಅರ್ಥ ಆಯ್ತಲ್ಲ? ಸರಿ ಬಾಸ್, ನಾವು ನೋಡ್ಕೊತೀವಿ. ಇದಾದ್ಮೇಲೆ ಇನ್ನೊಂದು ದೊಡ್ಡ ಕೆಲಸ ಇದೆ. ಫಸ್ಟ್ ಇದನ್ನು ಮುಗಿಸಿ ಆಮೇಲೆ ಅದನ್ನು ಹೇಳ್ತೀನಿ. ಅವಳು ಫೋಟೋ ಕಳಿಸ್ತೀನಿ ನಿನಗೆ. ಆನಂದ್, ಅಡುಗೆ ಮಾಡೋದು ಸ್ವಲ್ಪ ತಡ ಆಗುತ್ತೆ. ನೀನು ಹಸಿವು ಬೇರೆ ತಡೆಯಲ್ವಲ್ಲ, ಮಜ್ಜಿಗೆ ಕುಡಿ. ನಾನು 2 ದಿವಸದಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಕೆಲಸದವಳು ಬರ್ತಾ ಇಲ್ವಾ? ನಾನೇ ಬರೋದು ಬೇಡ ಅಂತ ಹೇಳಿದೆ. ಏನು ಬೇಡ ಅಂದ? ಯಾಕೆ? ಆನಂದ್, ಈಗ ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದೀರಾ. ನೀವು ಅದರಲ್ಲಿ ಸಕ್ಸಸ್ ಆಗಿ ಪ್ರಾಫಿಟ್ ನೋಡೋದಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಿಂಗೆ ಸಂಬಳನೂ ಬರಲ್ಲ. ನಮ್ಮನ್ನ ಸಂಬಳ ಕೊಡು ಅಂತ ಕೇಳೋಕ್ಕೂ ಆಗಲ್ವಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮಿಟ್ಮೆಂಟ್ಸ್ನ ಕಮ್ಮಿ ಮಾಡ್ಕೊಳ್ಳೋಣ. ನಮಗೇನು ಕೊರತೆ ಇಲ್ಲ ನಿಜ, ಅಷ್ಟೋ ಇಷ್ಟೋ ಕೂಡಿಟ್ಟಿದ್ದೀವಿ. ಆದರೆ ಇನ್ಕಮಿಂಗ್ ಇಲ್ಲದೆ ಇದ್ದಾಗ ಔಟ್ಗೋಯಿಂಗ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡ್ಕೋಬೇಕಲ್ವಾ? ನೀನು ಹೇಳೋದು ಕರೆಕ್ಟೇ ಚಿನ್ನ. ಕಂಪನಿ ಹೇಗೆ ನಡೆಯುತ್ತೋ ಫ್ಯಾಮಿಲಿನೂ ಹಾಗೆ ನಡೀಬೇಕು. ಆಗ್ಲೇ ಲೈಫಿನ ಬ್ಯಾಲೆನ್ಸ್ ಶೀಟು ಬ್ಯಾಲೆನ್ಸ್ಡ್ ಆಗಿರೋದು. ಬಟ್ ನಿನಗೆ ಕಷ್ಟ ಆಗಲ್ಲನೇ? ಏನು ಕಷ್ಟ ಆನಂದ್? ಮುಂಚೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡ್ತಿರ್ಲಿಲ್ವಾ? ನಂಗೆ ಅಭ್ಯಾಸ ಇದೆ. ಈಗಿರೋದು ನಾನು, ನೀನು, ಅಮ್ಮ, ಅಜ್ಜಿ ಅಷ್ಟೇ ತಾನೇ. ಮಕ್ಳು ಹೇಗೋ ಅಮ್ಮನ ಮನೇಲಿರ್ತಾರೆ. ಸೊ ಇವ್ರನ್ನ ನೋಡ್ಕೊಳ್ಳೋದು ನನಗೇನು ಕಷ್ಟದ ಕೆಲಸ ಅನ್ಸಲ್ಲ, ನೋಡ್ಕೋತೀನಿ. ಈಗ ಸುಮ್ಮನೆ ಕೆಲಸದವ್ರನ್ನ ಇಟ್ಕೊಂಡ್ರೆ ಅದೊಂದು ಎಕ್ಸ್ಟ್ರಾ ಖರ್ಚು. ಈಗ ನೀನು ಸಂಬಳಕ್ಕೆ ಹೋಗ್ತಿಲ್ಲ, ಡುಮ್ಮನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತಿದ್ಯಾ. ಅದಕ್ಕೆ ದುಂಡು ವೆಚ್ಚ ಎಲ್ಲ ಬೇಡ. ನಿನ್ಗೊಂದು ಬಗ್ಗೆ ಗೊತ್ತಲ್ವಾ? ನಿನಗೆ ಕಷ್ಟ ಅಂದರೆ ಏನು ಬೇಕಾದರೂ ಮಾಡ್ತಾನೆ. ಸುಮ್ಮನೆ ಅವನಿಗೆ ಬರ್ಡನ್ ಕೊಡೋದು ಬೇಡ. ನೀನು ಹೇಳೋದು ಕರೆಕ್ಟೇ ಚಿನ್ನ. ಅಲ್ಲ, ನಿನ್ನ ತಲೆಗೆ ಹೊಳೆದಿದ್ದು ನನ್ನ ತಲೆಗೆ ಹೊಳಿಲಿಲ್ಲ ನೋಡು. ಸರಿ, ಇನ್ಮೇಲೆ ಮಂತ್ಲಿ ಬಜೆಟ್ಗೆ ಕತ್ರಿ ತಗೊಂಡು ಟ್ರಿಮ್ ಮಾಡೋಣ. ಸರಿ, ಹಾಗೆ ಮಾಡೋಣ. ಏನಪ್ಪ ನೀವಿಬ್ರು ನನ್ನ ಮಗ ಸೊಸೆ ಥರನೇ ಇದ್ದೀರಾ. ಪೈಪೋಟಿ ಬಿದ್ದೋರಂತೆ ಒಳ್ಳೆತನನ ತೋರಿಸ್ತಿದ್ದೀರಾ. ಎಷ್ಟು ಒಳ್ಳೆಯವರಪ್ಪ ನೀವಿಬ್ರು. ನಿಮ್ಮಿಬ್ರನ್ನ ನೋಡಿದ್ರೆ ಸಂತೋಷನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಅಮ್ಮ, ಎಲ್ಲ ನಮ್ಮ ಡುಮ್ಮ ಮತ್ತು ಭೂಮಿಕಾಯಿಂದ ಬಂದಿರೋದು. ಇವನು ಹೇಳ್ದಾಗೆ ಸಹವಾಸ ದೋಷ. ನಮ್ಮ ಇದೊಂಥರ ಅಂಟ್ರೋಗ ಇದ್ದಂಗೆ. ಅವನ ಜೊತೆ ಇದ್ದು ಒಳ್ಳೇದೆಲ್ಲ ಬಂದು ನಮಗೂ ಅಂಟ್ಕೊಂಡ್ಬಿಟ್ಟಿದೆ. ಒಳ್ಳೆ ತಾನೇ ಅಂಟ್ಕೊಳ್ಳಿಂದ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ. ಅದು ನಿಜಾನೇ. ಈಗ ರುಚಿ ರುಚಿಯಾಗಿರೋ ಅಡುಗೆನ ಜಾಸ್ತಿ ಊಟ ಮಾಡ್ತೀವಲ್ವಾ? ಹಾಗೆ ಒಳ್ಳೇದು ಅಂತ ಅನಿಸಿದ್ದನ್ನ ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬಾರ್ದು. ಕಮ್ಮಿ ಮಾಡಬೇಕಾಗಿರೋದು ಕೆಟ್ಟದನ್ನ ಸಾಧ್ಯ ಆದರೆ ಮಾಡೋದನ್ನು ನಿಲ್ಲಿಸೇ ಬಿಡಬೇಕು. ಅಪ್ಪಣ್ಣ ಹೇಳ್ತಿರೋದು ಸರಿಯಾಗಿ ಇದೆ. ಇನ್ಮೇಲೆ ಈ ಮನೆಗೆ ಕೆಲಸದವ್ರು ಬೇಡ. ನಾವಿಬ್ರು ಇದೀವಲ್ಲ, ಗಟ್ಟಿಮುಟ್ಟಾದ ಹೆಣ್ಮಕ್ಳು, ನಾವಿಬ್ರು ಎಲ್ಲ ಕೆಲಸನ ಮಾಡಾಕ್ತೀವಿ. ಏನು ಹೇಳ್ತಾ ಇದ್ದೀರಲ್ಲ? ಇವಳು ಮಾಡಲಿ, ಓಕೆ, ಇವಳಿಗೆ ನಾನು ಹೆಲ್ಪ್ ಮಾಡ್ತೀನಿ. ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಹೆಲ್ಪ್ ಮಾಡಬಾರ್ದು. ಇದೊಳ್ಳೆ ಕತೆ ಆಯ್ತಲ್ಲ. ಕೆಲಸ ಮಾಡಬೇಡ ಅಂದರೆ ಹೇಗೆ? ಸುಮ್ಮನೆ ಕೂತ್ಕೊಂಡಿರೋಕ್ಕಾಗತ್ತಾ? ನೋಡಿ, ಕೆಲಸ ಮಾಡಿದರೆ ಟೈಮ್ ಪಾಸ್ ಆಗುತ್ತೆ, ದೇಹಕ್ಕೆ ವ್ಯಾಯಾಮ ಆಗುತ್ತೆ. ಬರೀ ರೆಸ್ಟ್ ಮಾಡ್ಕೋತ ಕೂತ್ರೆ ರೆಸ್ಟ್ ಹಿಡ್ದೋಗ್ಬಿಡ್ತೀವಿ. ಅಮ್ಮ, ಈಗೇನು ನೀವು ನಿಮ್ಮ ಬಾಡಿಗೆ ವ್ಯಾಯಾಮ ಆಗಬೇಕಷ್ಟೇ ತಾನೇ? ಒಂದು ಕೆಲಸ ಮಾಡಿ, ಯೋಗ, ಪ್ರಾಣಾಯಾಮ ಇಂಥವು ಮಾಡಿಬಿಡಿ. ಆದರೆ ದಯವಿಟ್ಟು ಕೆಲಸ ಮಾತ್ರ ಮಾಡಬೇಡಿ. ನಿಮ್ಮ ಕೈಲಿ ಕೆಲಸ ಮಾಡಿಸೋದಕ್ಕೆ ನಮಗೆ ತುಂಬ ಬೇಜಾರಾಗುತ್ತಮ್ಮ. ಆಮೇಲೆ ಈ ವಿಷಯ ಏನಾದರೂ ಗೆಳೆಯನ ಗೊತ್ತಾಗ್ಬಿಟ್ರೆ ಸಿಕ್ಕಾಪಟ್ಟೆ ನೊಂದ್ಕೊಂಡ್ಬಿಡ್ತಾನೆ ನೋಡಿ.
ಅವನು ಯಾಕೆ ನೊಂದ್ಕೋತಾನೆ? ನಾನು ಅವನ ಹತ್ರ ಮಾತಾಡ್ತೀನಿ, ನಾನು ಅವನಿಗೆಲ್ಲ ಹೇಳ್ತೀನಿ. ಇದು ನನ್ನ ಮಗನ ಮನೆ, ನೀ ನನ್ನ ಮಗ ತಾನೆ. ನನ್ನ ಮಗನ ಮನೇಲಿ ನಾನು ಕೆಲಸ ಮಾಡಿದ್ರೆ ಯಾರೇನು ಅಂತಾರೆ? ನೋಡಿ, ನನ್ನ ಸಮಾಧಾನಕ್ಕೋಸ್ಕರ ನಾನು ನನ್ನ ಕೈಲಾಗಿದ್ದ ಕೆಲಸನ ನಾನು ಮಾಡ್ತೀನಿ. ಅಮ್ಮ ನಾವು ಇಲ್ಲಪ್ಪ, ನಾನು ಕೆಲಸ ಮಾಡಬೇಡ ಅಂತ ನೀವು ಹೇಳೋ ಹಾಗೆ ಇಲ್ಲ. ನೀವಿಬ್ರು ನನಗೆ ಮಗ ಸೊಸೆ ಇದ್ದ ಹಾಗೆ. ನಿಮಗೆ ಸಹಾಯ ಮಾಡ್ತೀನಿ, ನಾನು ಇನ್ಯಾರಿಗಪ್ಪ ಮಾಡಲಿ? ಗೆಳೆಯ, ಈ ವಿಧಿಯಾಟ ಏನು ಅಂತಾನೆ ಗೊತ್ತಾಗಲ್ಲ ಕಣ. ಮುಂಚೆ ಎಲ್ಲ ಎಲ್ಲರೂ ನಮ್ಮ ಹತ್ರ ಬರ್ತಾ ಇದ್ರು, ಸರ್ ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ, ಹೆಲ್ಪ್ ಮಾಡಿ ಸರ್, ನಿಮ್ಮ ಕೈಲಾದ ಸಹಾಯ ಮಾಡಿ ಸರ್ ಅಂತ ಅಂಗಲಾಚಿ ಬೇಡ್ಕೋತಾ ಇದ್ರು. ಬಟ್ ಈಗ ನೋಡು, ಗಡಿಯಾರದ ಮುಳ್ಳು ಆ ಕಡೆಯಿಂದ ಈ ಕಡೆ ಬರುವಷ್ಟೊತ್ತಿಗೆ ಎಷ್ಟೊಂದು ಬದಲಾವಣೆಗಳು. ಗಡಿಯಾರದ ಮುಳ್ಳು ಈ ಕಡೆ ಇದ್ದಾಗ ನಾವೆಲ್ರಿಗೂ ಎತ್ತೆತ್ತು ಕೊಡ್ತಾ ಇದ್ವಿ. ಆ ಮುಳ್ಳು ಈ ಕಡೆ ಬರ್ತಿದ್ದ ಹಾಗೆ ನಾವೇ ಎಲ್ಲರ ಹತ್ರ ಕೈ ಚಾಚಂಗಾಗೋಯ್ತಲ್ಲ. ಬೇಜಾರೇನು ಗೊತ್ತಾ ಗೆಳೆಯ, ಇದನ್ನೆಲ್ಲ ನನ್ನ ಕಣ್ಣಿಂದ ನಾನು ನೋಡಂಗಾಗೋಯ್ತಲ್ಲ. ನನ್ನ ಮಗದ ಈ ಟೈಮ್ ಅನ್ನೋದು ಸರಿಯಾಗಿ ಆಪಿಡುತ್ತೆ ನೋಡು. ಟೈಮ್ ಮೇಲ್ಮೇನೋ ಬೆಸ್ಟ್ ಟೀಚರು, ಟ್ಯೂಟರು, ಮೆಂಡರು ನಮ್ಮನ್ನ ಒಂದು ಹದಕ್ಕೆ ತಂದು ಬಿಡುತ್ತೆ. ಅದನ್ನೇ ಕಾಲಚಕ್ರ ಅನ್ನೋದು. ಕೆಳಗಿದ್ದವನ್ ಮೇಲೆ ಹೋಗ್ತಾನೆ, ಮೇಲಿದ್ದವನ್ ಕೆಳಗೆ ಬರ್ತಾನೆ. ಕರೆಕ್ಟಾಗಿ ಹೇಳಿದೆ. ಸಾಮಾನ್ಯ ಮೇಲಿದ್ದವನ್ ಕೆಳಗೆ ಬಿದ್ದಾಗ ಮೇಲೆಳಕ್ಕೆ ಆಗೋದಿಲ್ಲ, ಅಲ್ಲೇ ಅಪ್ಪಚ್ಚಿ ಆಗ್ಬಿಡ್ತಾನೆ. ಕೆಲವರು ನಿನ್ನಂಥವ್ರು ಮತ್ತೆ ಮೇಲೆ ಕೇಳ್ತಾರೆ. ನೀನ್ ತುಂಬಾ ಲಕ್ಕಿ ಕಣ. ನೀನ್ ಏರ್ಗತಿನೂ ನೋಡಿದ್ಯಾ, ಡೌನ್ಫಾಲು ನೋಡಿ, ಈಗ ಮತ್ತೆ ಏರ್ಗತಿ ನೋಡ್ತಾ ಇದೆಯಾ. ಈಗ ನಿನ್ನ ಲೈಫು ಕಂಪ್ಲೀಟ್ ಆಯ್ತು. ನೀನೊಂಥರ ರಾಜ ಋಷಿ. ಎಲ್ಲ ಆಯಾಮನೂ ನೋಡ್ಬಿಟ್ಟಿದ್ಯಾ. ನಿನಗೆ ಉತ್ತರ ಧ್ರುವನೂ ಗೊತ್ತು, ದಕ್ಷಿಣ ಧ್ರುವನೂ ಗೊತ್ತು, ಫುಟ್ಪಾತು ಗೊತ್ತು, 5 ಸ್ಟಾರು ಗೊತ್ತು. ಖುಷಿ ಆಗೋದೇನು ಗೊತ್ತಾ, ಡ್ರೈವರ್ ಕೆಲ್ಸಕ್ಕೂ ಸೂಟ್ ಆಗ್ತೀಯಾ, ಬಿಸ್ನೆಸ್ ಮ್ಯಾನ್ಗೂ ಸೂಟ್ ಆಗ್ತೀಯಾ. ಅಭಿಜಾತ ಕಲಾವಿದ. ಲೇಯ್, ಹೊಟ್ಟೆ ತೊಳಸ್ತಾ ಇದೆ ಕಣೋ, ಜಾಸ್ತಿ ಹೊಗಳ್ಬೇಡ. ಏನೇ ಹೇಳು, ಇಷ್ಟೆಲ್ಲ ಆದರೂ ಏನೇ ಆದರೂ ನಾವಿಬ್ರು ಒಬ್ರನ್ನೊಬ್ರು ಸಹಿಸ್ಕೊಂಡು ಬದುಕ್ತಾ ಇದೀವಲ್ಲ. ನಮ್ಮ ಫ್ರೆಂಡ್ಶಿಪ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಬಿಡ. ಮತ್ತೆ ಏನ್ ತಮಾಷೆನಾ? ನಮ್ಮ ಫ್ರೆಂಡ್ಶಿಪ್ ಅಂದ್ರೆ ಒಂಥರ ಸ್ಟೈನ್ಲೆಸ್ ಸ್ಟೀಲ್ ಕಣ. ದೀರ್ಘಕಾಲ ಬಾಳಿಕೆ ಬರುವುದು, ತುಕ್ಕು ಹಿಡಿಯುವುದಿಲ್ಲ. ಸರಿ, ನಾನು ಪ್ರೆಸೆಂಟೇಷನ್ ಕಳಿಸಿದ್ದೆ, ನೋಡಿದ್ಯಾ? ನೋಡಿದ್ದೀನಿ. ಹಾಗೆ ಅಲ್ಲಿ ಏನು ಮಾತಾಡಬೇಕು ಅಂತ ನಾನೊಂದಷ್ಟು ಬರ್ಕೊಂಡಿದ್ದೀನಿ. ನೀನು ಏನಾದರೂ ನೋಟ್ಸ್ ಮಾಡ್ಕೊಂಡಿದ್ಯಾ ತಾನೆ? ಎಸ್ ಎಲ್ಲ ರೆಡಿ ಇದೆ, ನಥಿಂಗ್ ಟು ವರಿ. ಅಮೃತಧಾರೆ